ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ಟೇಸ್ಟಿಯಾದ ಮತ್ತು ಹೆಲ್ದಿಯಾದ ಕರಿಬೇವನ್ನು ಉಪಯೋಗಿಸಿಕೊಂಡು ಚಿಕನ್ ಡ್ರೈ ಮಾಡ್ತಾ ಇದ್ದೇನೆ. ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನಂಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು ನೋಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಕರಿ ಲೀವ್ಸ್ ಚಿಕನ್ ಡ್ರೈಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ 4 ಕಾಯಿ ಮೆಣಸು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೂ 10 ಎಸಳು ಬೆಳ್ಳುಳ್ಳಿ, ಅದನ್ನು ಹೀಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಶುಂಠಿ ಒಂದು ಇಂಚಿಯಷ್ಟು, ಹಾಗೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಲೆಮನ್. ಇಲ್ಲಿ 1 ಬೌಲ್ನಷ್ಟು ಕರಿಬೇವು ಇಲ್ಲಿ ಜಾಸ್ತಿಯೇ ಬೇಕು. ಹಾಗೆ 1 ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತೆ, 2 ಟೇಬಲ್ ಸ್ಪೂನು ಧನಿಯಾ, ಹಾಗೆ 3 ಬ್ಯಾಡಗಿ ಮತ್ತು 3 ಖಾರದ ಮೆಣಸು, ಹಾಗೆ 1 ಟೀ ಸ್ಪೂನ್ನಷ್ಟು ಸೋಂಪು, ಹಾಗೆ 1 ಇಂಚಿನಷ್ಟು ಚಕ್ಕೆ, ಒಂದು 5 ಲವಂಗ, ಒಂದು 2 ಎಸಳಿನಷ್ಟು ಸ್ಟಾರ್, 1 kgಯಷ್ಟು ಚಿಕನ್, ಹಾಗೆ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಹಾಗೆ ರುಚಿಗೆ ಉಪ್ಪು. ಇವಾಗ ನಾವು ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಮೊದಲಿಗೆ ಈಗ ಮೆಣಸನ್ನು ಹಾಕ್ತಿದ್ದೇನೆ. ಇಲ್ಲಿ ಮೆಣಸನ್ನು ಹುರಿದು 1 ನಿಮಿಷ ಆದ ನಂತರ ಪೆಪ್ಪರನ್ನು ಹಾಕ್ತಾ ಇದ್ದೇನೆ. ಪೆಪ್ಪರ್ ಹುರಿದು 1 ನಿಮಿಷ ಆದ ನಂತರ ಮೆಂತೆ ಹಾಕ್ತಾ ಇದ್ದೇನೆ. ಹಾಗೆ ಜೀರಿಗೆ, ಹಾಗೆ ಧನಿಯಾ ಕೂಡ ಹಾಕಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಹಾಗೆ ಅದರ ಜೊತೆಯಲ್ಲೇ ಈ ಗರಂ ಮಸಾಲೆಯನ್ನೆಲ್ಲ ಹಾಕ್ತಾ ಇದ್ದೇನೆ. ಸೋಂಪು, ಚಕ್ಕೆ, ಲವಂಗನೆಲ್ಲ ಹಾಕ್ತಾ ಇದ್ದೇನೆ. 1 ಏಲಕ್ಕಿ ಕೂಡ ತಗೊಂಡಿದ್ದೇನೆ, ಅದನ್ನು ಕೂಡ ಇವಾಗ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಈಗ ಅದರ ಜೊತೆ 1 ಕಪ್ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಕು. ಇಷ್ಟಾದರೆ ಸಾಕು. ಈಗ ಇಲ್ಲಿ ಬೇವು ಸೊಪ್ಪು ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಮುಟ್ಟುವಾಗ ಅದು ಪುಡಿ ಆಗಬೇಕು, ಆ ರೀತಿ ಹುರ್ಕೊಳ್ಬೇಕು. ಇಷ್ಟಾದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಮತ್ತು ಇದನ್ನು ಇನ್ನೂ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ, ಶಬ್ದ ಕೂಡ ನೋಡಿ, ಗರ ಕೇಳ್ತಾ ಉಂಟು ನೋಡಿ. ಇಷ್ಟಾದರೆ ಸಾಕು. ಇಲ್ಲಿಗ ಕಡಾಯಿಗೆ ಒಂದು 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಅದರ ಜೊತೆಯಲ್ಲಿ 1 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದಿದೆ. ಅಷ್ಟೊತ್ತಿಗೆ ನಾವೀಗ ಕಟ್ ಮಾಡಿ ಇಟ್ಕೊಂಡು ಆನಿಯನ್ ಕೂಡ ಹಾಕುವ. ಇದನ್ನು ಚೆನ್ನಾಗಿ ಹುರ್ಕೊಳ್ಳ. ನೀರುಳ್ಳಿ ಕಾಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದರೆ ಬೇಗ ನೀರುಳ್ಳಿ ಕೆಂಪಾಗ್ತದೆ. ಅದರ ಜೊತೆಯಲ್ಲಿ ಶುಂಠಿ ಕೂಡ ಹಾಕಿದೆ, ಹಾಗೆ ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡ ಕಾಯಿ ಮೆಣಸನ್ನು ಕೂಡ ಹಾಕುವ. ಇನ್ನು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಳ್ಳುವ. ಬೇವು ಸೊಪ್ಪು ಕೂಡ ಹಾಕಿದೆ. ಇಲ್ಲಿ ನೋಡಿ, ಈರುಳ್ಳಿ ಕೂಡ ಕಲರ್ ಚೇಂಜ್ ಆಯಿತು, ರೆಡ್ ಆಯಿತು. ಇಷ್ಟೊತ್ತಿಗೆ ನಾನು ಇದಕ್ಕೆ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಟೊಮೆಟೊ ಇನ್ನು ಮೆತ್ತಗಾಗೋ ತನಕ ಇದನ್ನು ಹುರ್ಕೊಂಡ್ರೆ ಆಯಿತು. ಇಲ್ಲಿ ಇವಾಗ ಟೊಮೆಟೊ ಕೂಡ ಮೆತ್ತಗಾಯಿತು. ನಾನೀಗ ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೇನೆ. ಹಾಗೆ ಜೊತೆಯಲ್ಲಿ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಆವಾಗ ನಿಮಗೆ ಇಂಗ್ರೀಡಿಯೆಂಟ್ಸಲ್ಲಿ ಅರಶಿನ ಹೇಳಲಿಕ್ಕೆ ಬಿಟ್ಟು ಹೋಗಿದೆ. ಇವಾಗ ನೋಡಿ, ಅರಶಿನ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇನ್ನು ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಲಿಡ್ ಹಾಕಿ ಒಂದು 10 ನಿಮಿಷ ಬೇಯಿಸಿಕೊಳ್ಳುವ. ಈಗ ಮೊದಲಿಗೆ
ಇವಾಗ ನೋಡಿ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ ನೋಡಿ. ಬೇವು ಸೊಪ್ಪೆಲ್ಲ ಹೀಗೆ ಪುಡಿ ಪುಡಿ ಆಗಬೇಕು, ಆ ರೀತಿ ಹುರ್ಕೊಳ್ಬೇಕು. ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ಪೌಡರ್ ಮಾಡಿಕೊಂಡು ಬರುವ. ಇಲ್ಲಿ ನೋಡಿ ಸ್ನೇಹಿತರೆ, ಮಸಾಲೆಯನ್ನು ಕೂಡ ಪೌಡ್ರ್ ಮಾಡಿಕೊಂಡಾಯಿತು ನೋಡಿ. ತುಂಬ ನಯ ಬೇಡ, ಸ್ವಲ್ಪ ತರಿ ಇರಲಿ, ಒಳ್ಳೆ ಪರಿಮಳ ಬರ್ತಾ ಉಂಟು ಸ್ನೇಹಿತರೆ. ಕರಿಬೇವು ಮಾತ್ರ ಇಲ್ಲಿ ಜಾಸ್ತಿ ತಗೊಂಡು ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ಇವಾಗ ಸುಮಾರು 10 ನಿಮಿಷ ಆಯಿತು, ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ಇದನ್ನೊಮ್ಮೆ ಮಗುಚಿಕೊಳ್ಳುವ. ಬೆಂಕಿ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಇನ್ನು ಚೆನ್ನಾಗಿ ಬೇಯಲಿಕ್ಕೆ ಇದನ್ನು ಬಿಡುವ. ಲಿಡ್ ಹಾಕ್ತಾ ಇದ್ದೇನೆ. ನೀರೆಲ್ಲ ಡ್ರೈ ಆಗ್ತಾ ಬಂತು ನೋಡಿ. ಇನ್ನಿದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡ ಮಸಾಲೆಯನ್ನು ಹಾಕುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಅದಕ್ಕೆ ಅರ್ಧ ಲೆಮನನ್ನು ಕೂಡ ಹಾಕ್ತಾ ಇದ್ದೇನೆ. ಲೆಮನ್ ಜ್ಯೂಸ್ ಹಾಕುವ. ಇಲ್ಲಿ 1-2 ಬೀಜ ಬಿದ್ದೋಯ್ತು, ಅದನ್ನು ತೆಗೆಯುವ. ಬೀಜ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಕೈ ಆಗ್ತದೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಘಮ ಬರ್ತಾ ಉಂಟಂದರೆ ಅಬ್ಬಾ, ನಿಮಗೆ ಬಾಯಲ್ಲಿ ನೀರು ಬರ್ತಾ ಉಂಟೇನೋ, ನನಗೂ ಕೂಡ ಹಾಗೆ ಆಗ್ತಾ ಉಂಟು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪರಿಮಳ ಅಂತೂ ಸಿಕ್ಕಾಪಟ್ಟೆ ಪರಿಮಳ ಉಂಟು ಇದಕ್ಕೆ. ಬೆಂಕಿಯನ್ನು ಸಿಮ್ಮಿಗಿಟ್ಟು ಲಿಡ್ ಹಾಕಿ ಒಂದು 10 ನಿಮಿಷ ಬೇಯಿಸಿಕೊಳ್ಳುವ. ಸ್ನೇಹಿತರೆ, ಈಗ ಒಂದು ಸಿಮ್ಮಲ್ಲಿಟ್ಟು ಒಂದು 10 ನಿಮಿಷ ಆಯಿತು. ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಟೇಸ್ಟ್ ಉಂಟು ಮಾತ್ರ ಇದಕ್ಕೆ. ಅನ್ನದ ಜೊತೆ ಬೇಳೆ ಸಾಂಬಾರು ಮಾಡಿಕೊಂಡು ತಿಂದರೆ ಉಂಟಲ್ಲ, ಎಷ್ಟು ಊಟ ಮಾಡಿದರೂ ಸಾಕಾಗಲಿಲ್ಲ ಅಂಥ ಒಂದು ಅದ್ಭುತ ರುಚಿ ಉಂಟು ಈ ರೆಸಿಪಿಗೆ. ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದರ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಳ್ಳಿ ಹೇಗುಂಟು ಅಂತ. ಇದು ಕರೆಕ್ಟಾಗಿದೆ ಮಾತ್ರ, ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಒಂದಕ್ಕೊಂದು ಹೊಂದಿಕೊಂಡು ಟೇಸ್ಟ್ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಒಂದು ಅಂದಾಜಾಗ್ಬೋದು ಇದು ಎಂತ ಎಷ್ಟೊಂದು ರುಚಿ ಇರ್ಬೋದು ಅಂತ ನೋಡಿ. ಕಲ್ಲರು ಎಲ್ಲ ಇಷ್ಟ ಆದರೆ ಸಾಕು. ಇನ್ನು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸ್ನೇಹಿತರೆ.